ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೂರ್ಯ ಒಬ್ಬರು ದೆವ್ವ ಕರೆಸುವವರನ್ನು ಅಂದರೆ ಮಾಟ ಮಂತ್ರ ಮಾಡಿಸುವವರನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ಯಾಕೆಂದರೆ ಮೀನಾ ಕನಕನಿಗೆ ಅರುಣನ್ನೇ ತಂದುಕೊಡ್ಬೇಕು ಅಂತ ಹೇಳಿ ತುಂಬ ಇಷ್ಟಪಟ್ಟಿರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಮ್ಮ ಅಪ್ಪನನ್ನೇ ಕೇಳಿ ಬಿಡೋಣ ಅಂತ ಹೇಳಿ ದೆವ್ವ ಕರೆಸುವವರನ್ನು ಒಬ್ಬರು ಸ್ವಾಮೀಜಿಯವರನ್ನು ಮನೆಗೆ ಕರೆಸಿರ್ತಾನೆ. ಆಗ ಸ್ವಾಮೀಜಿ ಕೂಡ ಬಂದಿರ್ತಾರೆ. ಅದನ್ನು ರವಿ ಶ್ರುತಿ ಕೂಡ ನೋಡಿರ್ತಾರೆ. ಅವರು ರವಿ ಕೇಳ್ತಾನೆ, ಯಾರೋ ಇವರು ಸೂರ್ಯ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವರು ದೆವ್ವ ಕರೆಸುವವರು ಅಂತ ಹೇಳಿ. ಹಾಗೆ ಆ ಸ್ವಾಮೀಜಿಯನ್ನು ನೋಡಲಿಕ್ಕೆ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಒಟ್ಟು ಸೇರ್ತಾರೆ. ಹಾಗೆ ರಂಗನಾಥ್ ಅವರು ಸೂರ್ಯನ ಹತ್ರ ಕೇಳ್ತಾರೆ, ಯಾರಯ್ಯ ಇವರು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನ್ನೆ ರಾತ್ರಿ ನಮ್ಮ ಮೀನಮ್ಮ ಕನವರಿಸ್ತಿದ್ಲು, ಅಪ್ಪನ ಜೊತೆ ಮಾತಾಡಬೇಕು ಅಂತೇಳಿ. ಹಾಗೆ ಆತ್ಮಗಳ ಜೊತೆ ಮಾತಾಡುವವರನ್ನು ಕರೆಸಿದ್ದೇನೆ ಅಪ್ಪ ಅಂತೇಳಿ ಸೂರ್ಯ ಹೇಳ್ತಾನೆ. ಅಷ್ಟು ಹೇಳುವಾಗ ಸ್ವಾಮೀಜಿ ಏನೋ ಹೇಳಲಿಕ್ಕೆ ಹೋಗ್ತಾರೆ ಸೂರ್ಯನ ಹತ್ರ. ಅದನ್ನು ಸೂರ್ಯ ತಡೆದು ಅವರ ಬಾಯಿ ಮುಚ್ಚಿಸ್ತಾನೆ, ಸ್ವಲ್ಪ ಇರಿ ಸ್ವಾಮಿಗಳೇ ನೀವು ಅಂತ ಹೇಳಿ. ಆಗ ರಂಗನಾಥ್ ಅವರು ಹೇಳ್ತಾರೆ, ಈ ಕಾಲದಲ್ಲಿ ಬದುಕಿರುವಂಥ ಅಪ್ಪ ಅಮ್ಮನ ಜೊತೆನೇ ಮಕ್ಕಳು ಮಾತಾಡಲಿಕ್ಕೆ ಕೇಳೋದಿಲ್ಲ, ಇನ್ನು ಸತ್ತು ಸ್ವರ್ಗದಲ್ಲಿರುವ ಅವಳ ತಂದೆ ಜೊತೆ ಅವಳಿಗೆ ಮಾತಾಡಲಿಕ್ಕೆ ಆಗುತ್ತೇನಪ್ಪ ಅಂತ ಹೇಳಿ ಹೇಳ್ತಾರೆ. ಇವರನ್ನು ಹೋಗ್ಲಿಕ್ಕೆ ಹೇಳಪ್ಪ ಅಂತ ಹೇಳಿ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಓ ಇಲ್ಲ ಇವರು ಆಗಲ್ಲ, ಇವರು ಬಂ ಬೋಲೆನಾಥ್ ಅಂತೇಳಿ. ಆಗ ಶ್ರುತಿ ಹೇಳ್ತಾಳೆ, ಓ ನಾನು ದೆವ್ವ ಬರುವಾಗ ವಿಡಿಯೋ ಮಾಡ್ತೇನೆ, ಅದನ್ನು ವೈರಲ್ ಮಾಡ್ತೇನೆ ಅಂತ ಹೇಳಿ ನಗಾಡ್ತಾಳೆ. ಆ ಮಾತಿಗೆ ಸೂರ್ಯ ಹೇಳ್ತಾನೆ, ಓ ಮೈಕಮ್ಮ, ಇವರು ವೈರಲ್ ಮಾಡಿಸಲ್ಲ, ದೆವ್ವಗಳನ್ನು ಚೊಂಬಲ್ಲಿ ಕರೆಸ್ತಾರೆ ಅಂತ ಹೇಳಿ ಹೇಳ್ತಾನೆ. ಆಗ ಸ್ವಾಮೀಜಿ ಮತ್ತೆ ಮಾತಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಸೂರ್ಯ ಅವರನ್ನು ಮತ್ತೆ ಬಾಯಿ ಮುಚ್ಚಿಸ್ತಾನೆ. ಆನಂತರ ಸೂರ್ಯ ಮೀನಾಳನ್ನು ಕರೀತಾನೆ. ಹಾಗೆ ಸೂರ್ಯ ಹೇಳ್ತಾನೆ ಮೀನನ ಹತ್ರ, ಮೀನಾ ನಿನ್ನೆ ರಾತ್ರಿ ನೀನು ಕನವರಿಸ್ತಿದ್ದೆ ಅಲ್ಲ, ಅಪ್ಪನ ನೋಡಬೇಕು ಅಂತೇಳಿ, ನೋಡು ಅವ್ರು ಬಂದಿದ್ದಾರೆ ಅಂತ ಹೇಳಿ. ಯಾರು ಇವರು ಅಂತ ಹೇಳಿ ಮೀನಾ ಕೇಳ್ತಾಳೆ. ಅದೇ ಕಣೆ, ನೀನು ಅಪ್ಪನ ಜೊತೆ ಮಾತಾಡಬೇಕಂತ ಹೇಳ್ತಾ ಇದ್ದೀಯಲ್ಲ, ಹಾಗೆ ಇವರನ್ನು ಬರೋಕ್ಕೂ ಕೂಡ ಹೇಳಿದ್ಯಲ್ಲ ಅಂತ ಹೇಳಿ. ಅದಕ್ಕೆ ಮೀನಾ ಕೇಳ್ತಾನೆ, ನಾನು ಹೇಳಿದ್ದೇನಾ ಅಂತ ಹೇಳಿ. ಹಾಂ ಹೌದು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ನೀನು ಸುಳ್ಳು ಹೇಳಬೇಡ, ಸೊಲ್ಲಾಪುರದ ಸೊಲ್ಲಮ್ಮ ಅಂತ ಹೇಳಿ ಬೈತಾನೆ ಸೂರ್ಯ. ಮತ್ತು ಈ ಮನೋಜ ಅಬೆಬೆಬೆ ಅಂತ ಹೇಳಿ ಮಾತಾಡ್ತಾನೆ. ಅದಕ್ಕೆ ಅದು ಶಾಂತಿಗೆ ಏನು ಅರ್ಥ ಆಗೋದಿಲ್ಲ. ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಗದರ್ತಾಳೆ ಮನೋಜನಿಗೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೇಗೂ ಮೀನನ ತಂದೆ ಬರ್ತಾ ಇದ್ದಾರಲ್ಲ, ಅದೇ ರೀತಿ ಪ್ಯಾಕೇಜಲ್ಲಿ ರೋಹಿಣಿಯ ತಂದೆಯನ್ನು ಕರೆಸಿಬಿಡಿ ಅಂತ ಹೇಳ್ತಾ ಇದ್ದಾರೆ ಮನೋಜ್ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಮತ್ತೆ ಶ್ರುತಿ ಮನೋಜ್ ಹತ್ರ ಕೇಳ್ತಾಳೆ, ಏನು ಮನೋಜ್ ಅವರೇ ಅಂತೇಳಿ. ಹಾಂ ಹೌದು ಅಂತೇಳಿ ತಲೆ ಅಲ್ಲಾಡಿಸ್ತಾನೆ ಮನೋಜ್. ಅದಕ್ಕೆ ಶಾಂತಿ ಹೇಳ್ತಾಳೆ, ದೊಡ್ಡ ರಾಜ ಇವಳ ತಂದೆ, ಅಂದರೆ ರೋಹಿಣಿಯ ತಂದೆ ದೊಡ್ಡ ರಾಜನ, ಅಲ್ಲಿ ನರಕದಲ್ಲಿ ಇದ್ದರೂ ಕೂಡ ಎಣ್ಣೆ ಹೊಡ್ಕೊಂಡು ಇರ್ತಾರೆ ಅಂತೇಳಿ ಹೇಳ್ತಾಳೆ ಶಾಂತಿ. ಅದಕ್ಕೆ ರೋಹಿಣಿಗೆ ಸಿಟ್ಟು ಬರುತ್ತೆ. ಅವರು ನಮ್ಮ ಮನೆಗೆ ಬರುವ ಅಗತ್ಯ ಏನಿಲ್ಲ ಅಂತೇಳಿ ಶಾಂತಿ ಹೇಳ್ತಾಳೆ, ಅಂದರೆ ರೋಹಿಣಿಯ ತಂದೆಗೆ. ಅಷ್ಟು ಹೇಳುವಾಗ ರೋಹಿಣಿ ಕಣ್ಣನ್ನು ದುರ್ಗುಟ್ಟಿ ಶಾಂತಿ ಹತ್ರ ನೋಡ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಏನೇ ಕೆಕ್ಕರಿಸ್ಕೊಂಡು ನೋಡ್ತಿದ್ದೆ, ಕೆಕ್ಕರಿಕೆ ಎಣ್ಣೆ ಅಂತೇಳಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಸ್ವಲ್ಪ ಸುಮ್ಮನಿರಪ್ಪ ನೀವೆಲ್ಲ. ಮತ್ತು ಸೂರ್ಯ ಹೇಳ್ತಾನೆ, ನಾನಿವರನ್ನು ಕರೆಸಿರೋದು ನಮ್ಮ ಮಾವನ ವಾಯ್ಸನ್ನು ಕೇಳಬೇಕು ಅಂತ ಹೇಳಿ ಹೇಳ್ತಾನೆ. ಹಾಗೆ ಸೂರ್ಯ ಹೇಳ್ತಾನೆ, ನಮ್ಮ ಮಾವನ ಕರೆಸಿ ಸ್ವಾಮಿಗಳೇ ಅಂತೇಳಿ, ದೆವ್ವವನ್ನು ಕರೆಸಿ ಅಂತೇಳಿ ಹೇಳ್ತಾನೆ. ದೆವ್ವ ಅಂತ ಹೇಳುವಾಗ ಸ್ವಾಮೀಜಿಗೆ ಹೆದರಿಕೆಯಾಗಿ ಸ್ವಾಮೀಜಿ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ನೋಡ್ತಾರೆ. ಹಾಗೆ ಓಡಿ ಹೋಗುವಾಗ ರವಿ ಮತ್ತು ಸೂರ್ಯ ಅವರ ಕೈಯನ್ನು ಹಿಡಿದುಕೊಳ್ತಾರೆ. ನಿಮ್ಮನ್ನು ಓಡಿ ಹೋಗಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ. ಹಾಗೆ ಅವರನ್ನು ಎತ್ತಿಕೊಂಡು ಹೋಗಿ ಸೋಫಾದ ಮೇಲೆ ಕೂರಿಸ್ತಾರೆ. ಹಾಗೆ ಸೂರ್ಯ ಮತ್ತು ರವಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. ಬಿಡಿ ಅಂತ ಹೇಳಿ ಹೇಳ್ತಾರೆ ಸ್ವಾಮೀಜಿ. ಮತ್ತು ರಂಗನಾಥ್ ಅವರು ಕೂಡ ಹೇಳ್ತಾರೆ, ಬಿಡ್ರಪ್ಪ ಅವರನ್ನು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲಪ್ಪ ನಾವು ಬಿಡೋದಿಲ್ಲ, ಇವರು ಇವತ್ತು ದೆವ್ವವನ್ನು ಕರೆಸಲೇಬೇಕು. ಅದಕ್ಕೆ ಶ್ರುತಿ ಹೇಳ್ತಾಳೆ, ದೆವ್ವ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೀನಿ, ಇನ್ನೂ ಬರಲೇ ಇಲ್ಲಲ್ಲ ಅಂತೇಳಿ. ಅಷ್ಟೊತ್ತಿಗೆ ಬಾಗಿಲು ಬಡಿಯುವ ಶಬ್ದ ಕೇಳ್ತದೆ. ಅಷ್ಟು ದೆವ್ವದ ಸ್ಟೋರಿಯನ್ನು ಹೇಳುವಾಗ ಎಲ್ಲರಿಗೂ ಭಯ ಆಗ್ತದೆ. ಈ ಕಡೆಯಿಂದ ಬಾಗಿಲು ಶಬ್ದ ಅಂದರೆ ಚಿಲಕದ ಶಬ್ದ ಕೇಳ್ತದೆ. ಹಾಗೆ ಮನೋಜ ಶಾಂತಿಯ ಹಿಂದೆ ಅಡಗಿ ಕುಳಿತುಕೊಳ್ತಾನೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಭಯಭೀತರಾಗ್ತಾರೆ. ಹಾಗೆ ಶ್ರುತಿ ಮಾತ್ರ ಒಂಥರ ಕುಣಿದು ಕುಪ್ಪಳಿಸ್ತಾಳೆ, ದೆವ್ವ ಬಂತು ಅಂತೇಳಿ. ಹಾಗೆ ಅದಕ್ಕೆ ಸೂರ್ಯ ಹೇಳ್ತಾನೆ, ಸ್ವಾಮಿಗಳೇ, ದೆವ್ವಗಳ ವೆಲ್ಕಮ್ ಹೆಂಗಿರಬೇಕು, ತೆಂಗಿನಕಾಯಿ ಏನಾದರೂ ಹೊಡಿಬೇಕಾ ಅಂತ ಹೇಳಿ. ಅದಕ್ಕೆ ಸ್ವಾಮೀಜಿಯ ಒಂದೇ ಮಾತು, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಮೊದಲು ಬಾಗಿಲು ತೆಗೀರಪ್ಪ ಯಾರಾದರೂ, ಮನೋಜ ಹೋಗಿ ಬಾಗಿಲು ತೆಗಿ ಅಂತ ಹೇಳ್ತಾರೆ. ಅಷ್ಟು ಮನೋಜನ ಹೆಸರು ಹೇಳುವಾಗ ಮನೋಜ ಓಡಿ ಹೋಗ್ತಾನೆ. ಎಲ್ಲಿ ಓಡಿ ಹೋಗ್ತಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ, ಹೆದರಿಕೆಯಿಂದ ಓಡಿ ಹೋಗ್ತಾನೆ. ಹಾಗೆ ಓಡಿ ಹೋಗಿ ರೋಹಿಣಿಯ ಹಿಂದೆ ಬಚ್ಚಿಟ್ಕೊಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಓ ಎದುರು ಪುಕ್ಲ, ಹೋಗಿ ನಾನೇ
ತೆಗಿತೇನೆ ಬಾಗಿಲು ಅಂತ ಹೇಳಿ ರಂಗನಾಥ್ ಅವರು ಬಾಗಿಲು ತೆಗಿಲಿಕ್ಕೆ ಹೋಗ್ತಾರೆ. ಆಗ ಶಾಂತಿ ರೀ ರೀ ಅಂತ ಕರೀತಾಳೆ. ನೀವು ಸುಮ್ಮನಿರಿ, ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ದೆವ್ವ ದೆವ್ವ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಕಿರುಚ್ಕೊಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನು ಸ್ವಾಮಿಗಳೇ, ನಿಮ್ಮ ಫ್ಯಾಮಿಲಿಯನ್ನು ನೋಡಲಿಕ್ಕೆ ನೀವೇ ಹೆದರ್ಕೊಂಡ್ರೆ ಹೇಗೆ, ಇರಿ ನಾನೇ ಹೋಗಿ ಬಾಗಿಲು ತೆಗಿತೇನೆ ಅಂತ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಸೂರ್ಯರವರೇ ನೀವು ಬಾಗಿಲು ಓಪನ್ ಮಾಡಿ, ನಾನು ವಿಡಿಯೋ ತೆಗಿತೇನೆ ಅಂತ ಹೇಳಿ ಮೊಬೈಲನ್ನು ಇಟ್ಕೊಂಡು ನಿಂತಿರ್ತಾಳೆ. ಹಾಗೆ ಸೂರ್ಯ ಸ್ಲೋ ಮೋಷನಲ್ಲಿ ಹೋಗಿ ಬಾಗಿಲು ತೆಗಿಲಿಕ್ಕೆ ಮುಂದಾಗ್ತಾನೆ. ಹಾಗೆ ಸೂರ್ಯ ಬಾಗಿಲನ್ನು ತೆಗಿಯುವಾಗ ದೆವ್ವ ಅಂತ ಕಿರಿಸ್ಕೊಂಡು ಬಾಗಿಲನ್ನು ತೆಗಿತಾನೆ. ಆಗ ಮನೆಯವರೆಲ್ಲರೂ ಎದ್ರಿ ಒಬ್ಬರ ಮುಖ ಆಚೆ ಈಚೆ ಆಗಿರುತ್ತೆ. ನಂತರ ಮನೆಯವರೆಲ್ಲರೂ ಓ ಅಂತ ಕಿರಿಚ್ಕೊಳ್ತಾರೆ. ಆದರೆ ನಿಜವಾಗಿ ಅಲ್ಲಿಗೆ ಬಂದಿರುವುದು ದೆವ್ವ ಆಗಿರುವುದಿಲ್ಲ, ಅಲ್ಲಿಗೆ ನಮ್ಮ ಕಸ್ತೂರಿ ಆಂಟಿ ಬಂದಿರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಏನು ಆಂಟಮ್ಮ ಅವರೇ ನೀವಾ ಅಂತೇಳಿ, ಬನ್ನಿ ಅಂತೇಳಿ ಒಳಗಡೆ ಕರೀತಾನೆ. ಎಲ್ಲರೂ ಸಹ ಕಣ್ಣು ಮುಚ್ಚಿ ನಿಂತಿರ್ತಾರೆ. ಆಗೊಮ್ಮೆ ಕಸ್ತೂರಿ ಆಂಟಿಯನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಹಾಗೆ ರಂಗನಾಥ್ ಅವರು ಸೂರ್ಯನಿಗೆ ಬೈತಾರೆ, ಕೋತಿ ನನ್ನ ಮಗನೆ, ನೀನು ಎದುರ್ಕೊಳ್ಳೋದಲ್ಲದೆ ನಮ್ಮನ್ನೆಲ್ಲ ಎದುರಿಸ್ಕೊಂಡು ಬಿಡ್ತಿದ್ಯಲ್ಲೋ ಅಂತ ಹೇಳಿ. ಶಾಂತಿ ಮಾತ್ರ ಗೋಡೆಗೆ ಕಣ್ಣು ಮುಚ್ಚಿ ನಿಂತಿರ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಶಾಂತಿ ನೋಡಿ ಅಲ್ಲಿ ಯಾರು ಬಂದಿರೋದು ಅಂತೇಳಿ, ಕಸ್ತೂರಿ ಕಣೆ ಕಸ್ತೂರಿ ಅಂತೇಳಿ ಹೇಳ್ತಾರೆ. ನಂತರ ಶಾಂತಿ ನೋಡ್ತಾಳೆ. ಆಗ ಶಾಂತಿ ಕಸ್ತೂರಿಯನ್ನು ನೋಡಿ ಹೇಳ್ತಾಳೆ, ಕಸ್ತೂರಿ ನೀನಾ, ನನ್ನ ಎದೆ ಬಡಿತಾನೆ ನಿಂತೋಗ್ಬಿಟ್ಟಿತ್ತು, ಕರೆಕ್ಟ್ ಟೈಮಿಂಗ್ಸಲ್ಲೇ ಬರ್ತೀಯಲ್ಲ ಅಂತೇಳಿ ಹೇಳ್ತಾಳೆ. ಆಗ ಕಸ್ತೂರಿ ಹೇಳ್ತಾಳೆ ರಂಗನಾಥ್ ಅವರ ಹತ್ರ, ಈ ಸ್ವಾಮಿಗಳನ್ನು ನಾನೇ ಕರೆಸಿರೋದು. ಅದಕ್ಕೆ ಶಾಂತಿ ಕೇಳ್ತಾಳೆ, ಅಲ್ಲ ನೀನು ಯಾಕೆ ಇವರನ್ನು ಕರೆಸಿದ್ದು ಅಂತೇಳಿ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ನೀನೇ ಅಲ್ವಾ ಹೇಳಿದ್ದು ಮನೋಜನ ಮೂತಿಗೆ ಹಾಕಿರೋ ಪ್ಲಾಸ್ಟರನ್ನು ತೆಗಿಸ್ಬೇಕು ಅಂತೇಳಿ, ಅದಕ್ಕೆ ನಾನೇ ಇವರನ್ನು ಕರೆಸಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ಡಾಕ್ಟ್ರು ನರ್ಸ್ ಬಂದರೆ ಆಗೋದಿಲ್ವೋ, ಇವರೇ ಯಾಕೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಇವನ ಬಾಯಿ ಮುಚ್ಚಿತ್ತಲ್ಲ, ಇವರು ಏನಾದರೂ ಮಂತ್ರ ಹಾಕಿದರೆ ಅವನು ಬಾಯಿ ಬಿಡ್ತಾನೆ ಅಂತ ಹೇಳ್ತಾಳೆ ಕಸ್ತೂರಿ. ಆಗ ಸೂರ್ಯ ಹೇಳ್ತಾನೆ, ಓಹೋ ಹಂಗೆ. ಆಗ ಶ್ರುತಿ ಕೇಳ್ತಾಳೆ, ಹಂಗಿದ್ರೆ ಇವತ್ತು ದೆವ್ವ ಬರಲ್ವಾ. ಅದಕ್ಕೆ ರವಿ ಹೇಳ್ತಾನೆ, ನೀನು ಸುಮ್ಮನಿರ್ತೀಯಾ. ಮತ್ತು ರವಿ ಹೇಳ್ತಾನೆ, ಅಮ್ಮ ಇದೆಲ್ಲ ವರ್ಕ್ ಆಗೋದಿಲ್ಲ ಅಮ್ಮ ಈ ಕಾಲದಲ್ಲಿ ಅಂತ ಹೇಳ್ತಾನೆ. ಆಗ ಸ್ವಾಮೀಜಿ ಹೇಳ್ತಾನೆ, ನನ್ನ ಕೆಲಸ ನೋಡಿ ಹೇಳಿ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಆಯಿತು ಸ್ವಾಮಿಗಳೇ, ನೀವು ನಿಮ್ಮ ಕೆಲಸವನ್ನು ಶುರು ಮಾಡಿಕೊಳ್ಳಿ ಅಂತಾಳೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಆಯ್ತಪ್ಪ ನಾನು ಕೆಲಸ ಸ್ಟಾರ್ಟ್ ಮಾಡ್ತೇನೆ, ಆದರೆ ನೀನು ನನ್ನಿಂದ ಸ್ವಲ್ಪ ದೂರ ಇರಪ್ಪ, ನಿನ್ನ ಅವಂತರ ನೋಡಿ ನನ್ನ ಹೃದಯ ಎಲ್ಲ ಛಿದ್ರ ಆಗೋಯ್ತು ಅಂತ ಹೇಳ್ತಾರೆ. ಹಾಗೆ ಸ್ವಾಮೀಜಿ ಮನೋಜನ ಮೇಲೆ ಮಂತ್ರ ಪ್ರಯೋಗವನ್ನು ಮಾಡ್ತಾರೆ. ಹಾಗೆ ಸ್ವಾಮೀಜಿ ಲಿಂಬೆಹಣ್ಣಿನ ಒಂದು ಆರತಿಯನ್ನು ಮಾಡಿ, ನಂತರ ಟೈಮ್ ಸರಿ ಇದೆ ಇವಾಗ ಪ್ಲಾಸ್ಟರ್ ತೆಗೀರಿ ಅಂತ ಹೇಳ್ತಾರೆ. ಹಾಗೆ ಮನೋಜನ ಬಾಯಿಂದ ಪ್ಲಾಸ್ಟರ್ ತೆಗಿತಾರೆ. ರೋಹಿಣಿ ಮತ್ತು ಶಾಂತಿ ಪ್ಲಾಸ್ಟರನ್ನು ತೆಗಿತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಅಮ್ಮ ಅಂತ ಕರಿಯಪ್ಪ ಅಂತ ಹೇಳಿ. ಆದರೆ ಮನೋಜ ಕರೆಯೋದೇ ಇಲ್ಲ. ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಏನು ಸ್ವಾಮೀಜಿಗಳೇ, ಅವನಿಗೆ ತುಟಿಕ್ ಪಿಟಿಕ್ ಅನ್ನೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆಗ ಸ್ವಾಮೀಜಿ ಹೇಳ್ತಾರೆ, ಆಗುತ್ತೆ. ಹಾಗೆ ಸೂರ್ಯ ಹೇಳ್ತಾನೆ, ಪೆಂಗೆ ತೆಗಿಯೋ ಬಾಯಿನ ಅಂತ ಹೇಳಿ. ಹಾಗೆ ಮನೋಜ ಟ್ರೈ ಮಾಡ್ತಾನೆ ಬಾಯಿ ತೆಗಿಲಿಕ್ಕೆ, ಆದರೆ ಆಗೋದಿಲ್ಲ ಅವನಿಗೆ. ಹಾಗೆ ಮನೋಜ ಅಂತ ಹೇಳುವಾಗ ಈ ಸ್ವಾಮೀಜಿ ಏನು ಮಾಡ್ತಾರೆ ಅಂದರೆ, ಕರ್ಪೂರದ ಆರತಿಯನ್ನು ತೆಗೆದು ಅವನ ಬಾಯಿಗೆ ಎಸಿತಾರೆ. ಅದನ್ನು ಆ ಮನೋಜ ನುಂಗ್ತಾನೆ. ಆ ಮನೋಜ ಆರತಿಯನ್ನು ನುಂಗಿದ ಮೇಲೆ ಆಚೆ ಈಚೆ ಓಡಾಡ್ತಾ ಇರ್ತಾನೆ. ಹಾಗೆ ಶಾಂತಿ ಮತ್ತು ರೋಹಿಣಿ ಕೂಡ ಅವನ ಹಿಂದೆನೇ ಓಡ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಅವನಿವಾಗ ಮಾತಾಡ್ತಾನೆ, ಸ್ವಲ್ಪ ಸಮಯ ತಗೊಳ್ಳುತ್ತೆ, ಯಾರು ಕೂಡ ಹೆದರಬೇಡಿ ಅಂತ ಹೇಳ್ತಾರೆ. ಹಾಗೆ ಸ್ವಾಮೀಜಿಯವರು ಕಸ್ತೂರಿ ಅಮ್ಮನ ಹತ್ರ ಕೇಳ್ತಾರೆ, ಕಸ್ತೂರಿ ಅಮ್ಮ ನಮ್ಮ ಪೇಮೆಂಟು ಅಂತ ಹೇಳಿ. ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಸ್ವಾಮಿಗಳೇ ನಾನು ನಿಮಗೆ ಗೂಗಲ್ ಪೇಮೆಂಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಮನೋಜ್ ಎಷ್ಟು ಪ್ರಯತ್ನ ಪಟ್ಟರು ಮಾತಾಡೋದೇ ಇಲ್ಲ. ಆಗ ರವಿ ಹೇಳ್ತಾನೆ, ಇದ್ಯಾವ ಸ್ವಾಮೀಜಿ ಖಾಲಿ ದುಡ್ಡು ತೊಗೊಂಡು ಹೋಗ್ಬಿಟ್ಟ ಅಂತ ಹೇಳಿ. ಆಗ ಸೂರ್ಯ ಹೇಳ್ತಾನೆ, ಹಿಂಗೆಲ್ಲ ಸ್ವಾಮೀಜಿಗಳೆಲ್ಲ ಮಾತಾಡಿಸ್ಬೋದಿದ್ರೆ ಡಾಕ್ಟ್ರು ಇಂಜಿನಿಯರ್ಸ್ಗಳೆಲ್ಲ ಯಾಕೆ ಅಂತ ಕೇಳ್ತಾನೆ. ನಂತರ ಸೂರ್ಯ ಹೇಳ್ತಾನೆ, ಇವಾಗೇನು ಇವನಿಗೆ ಮಾತಾಡಬೇಕಲ್ವ ಅಷ್ಟೇ ತಾನೇ ಅಂತ ಹೇಳಿ ಸೂರ್ಯನೇ ಮುಂದೆ ಹೋಗ್ತಾನೆ ಮನೋಜ್ಗೆ ಮಾತಾಡಿಸ್ಲಿಕ್ಕೆ. ಆಗ ಸೂರ್ಯ ಹೇಳ್ತಾನೆ, ಮನೋಜ ಇಲ್ಲಿ ಬಾರೋ ಅಂತ ಹೇಳಿ ಮನೋಜನನ್ನು ಕರೀತಾನೆ. ಹಾಗೆ ಮನೋಜ ಮುಂದೆ ಬರ್ತಾನೆ. ಮನೋಜನ ಹತ್ರ ಹೇಳ್ತಾನೆ ಸೂರ್ಯ, ಇಲ್ಲಿ ಬಗ್ಗು ಸ್ವಲ್ಪ ಅಂತೇಳಿ. ಹಾಗೆ ಬಗ್ತಾನೆ ಮನೋಜ. ಬಗ್ಗಿದ ನಂತರ ಸೂರ್ಯ ಬೆನ್ನಿಗೆ ಒಂದು ಹೊಡಿತಾನೆ. ಆಗ ಮನೋಜ ಅಮ್ಮ ಅಂತ ಹೇಳಿ ಕೆಳಗೆ ಬೀಳ್ತಾನೆ. ಮನೋಜ ಅಮ್ಮ ಅಂತ ಹೇಳುವಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಮನೋಜನಿಗೆ ಮಾತು ಬಂತು ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಹಾಗೆ ಮನೋಜನಿಗೆ ಖುಷಿ ಆಗುತ್ತೆ, ನಾನು ಮಾತಾಡ್ತಾ ಇದ್ದೇನೆ ಅಂತಾನೆ. ಹಾಗೆ ಶಾಂತಿ ಕೇಳ್ತಾಳೆ ಮನೋಜನ ಹತ್ರ, ಮನೋಜ ಎಷ್ಟು ದಿನ ನಿನಗೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ವಲ್ಲ, ಆಗ ನಿನ್ನ ಹೆಂಡತಿ ಅಂದರೆ ರೋಹಿಣಿ ನಿನಗೆ ಡಬ್ಬಿಂಗ್ ಮಾಡ್ತಾ ಇದ್ಲಲ್ಲ, ಅದು ನೀನು ಹೇಳಿದ ಮಾತೆಯಾ ಅಥವಾ ಅವಳು ಹೇಳಿದ ಮಾತಾ ಅಂತೇಳಿ ಶಾಂತಿ ಕೇಳ್ತಾಳೆ.
ಆಗ ಮನೋಜ ರೋಹಿಣಿಯನ್ನೇ ನೋಡ್ತಾನೆ. ಅದನ್ನು ಶಾಂತಿ ಕೂಡ ಗಮನಿಸ್ತಾಳೆ. ಮತ್ತೆ ಶಾಂತಿ ರೋಹಿಣಿ ಮತ್ತು ಮನೋಜ್ ಇಬ್ಬರನ್ನು ಕೂಡ ನೋಡ್ತಾಳೆ. ಆಗ ಮನೋಜ ಸುಳ್ಳು ಹೇಳ್ತಾನೆ, ಹೌದಮ್ಮ ನಾನು ಹೇಳಿದ್ದನ್ನು ಹೇಳ್ತಾ ಇದ್ಲು ಅಂತೇಳಿ. ನಿಜವಾಗ್ಲೂ ಅವಳ ಸೇಫ್ಟಿಯನ್ನು ನೋಡ್ತಾ ಇದ್ಲು ರೋಹಿಣಿ. ಬಟ್ ಮತ್ತೆ ರೋಹಿಣಿಗೆ ಅಮ್ಮ ಬೈತಾರೆ ಅನ್ನೋ ಉದ್ದೇಶದಿಂದ ಮನೋಜ ಸುಳ್ಳು ಹೇಳ್ತಾನೆ. ಆಗ ಸೂರ್ಯ ಮೀನನಿಗೆ ಒಂದು ಮಾತನ್ನು ಹೇಳ್ತಾನೆ, ನೋಡಿದ್ಯಾ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೊಬ್ರನ್ನೊಬ್ರು ಬಿಟ್ಟುಕೊಡಲಾದ್ರೆ ನೀನು ಇದ್ದೀಯಾ ಅಂತ ಹೇಳ್ತಾನೆ. ಆಗ ಮೀನನಿಗೆ ತುಂಬ ಬೇಜಾರಾಗುತ್ತೆ. ಅನಂತರ ರೋಹಿಣಿ ಮನೋಜನಿಗೆ ಹಾಲು ತರ್ತಾಳೆ. ಆಗ ಮನೋಜ ಹೇಳ್ತಾನೆ, ನನಗೆ ಹಾಲು ಬೇಡ, ಇಷ್ಟು ಬಿಸಿಯಾಗಿರುವಂಥ ಹಾಲನ್ನು ನಾನು ಹೇಗೆ ಕುಡಿಯೋದು, ಬಾಯಲ್ಲೆಲ್ಲ ಪೊಕ್ಕೆಗಳಾಗಿಬಿಟ್ಟಿದೆ, ಈ ಬಿಸಿ ಹಾಲನ್ನು ಕುಡಿದರೆ ಆ ಪೊಕ್ಕೆಗಳೆಲ್ಲ ಒಡೆದೋಗುತ್ತೆ ಅಂತೇಳಿ. ಮತ್ತೆ ಮನೋಜ ಕೇಳ್ತಾನೆ, ನೀನೇನು ರೋಹಿಣಿ ನಿನಗೆ ಬೇಕಾದಾಗೆ ಮಾತನ್ನೆಲ್ಲ ತಿರುಚ್ತಾ ಇದ್ದೀಯಾ ಅಂತೇಳಿ. ಹೌದು ನಾನು ತಿರುಚಿದೆ, ಯಾಕೆ ತಿರುಚಬಾರ್ದಿತ್ತ ಅಂತೇಳಿ ರೋಹಿಣಿ ಕೇಳ್ತಾಳೆ. ನೀನು ಅಮ್ಮನಿಗೆ ಇಷ್ಟ ಆಗೋ ರೀತಿಯಾಗಿ ನಡ್ಕೊಳ್ಬೇಕಿತ್ತು ಅಂತ ಹೇಳ್ತಾನೆ ಮನೋಜ. ಅದಕ್ಕೆ ರೋಹಿಣಿ ಮತ್ತೆ ಪ್ರಶ್ನೆ ಮಾಡ್ತಾಳೆ, ನಿಮಗೆ ನಾನು ಬೇಕಾ ಬೇಡವಾ ಅಂತೇಳಿ. ಅಮ್ಮನಿಗೆ ನೀನು ಇಷ್ಟ ಆಗ್ತಾ ಇಲ್ಲ ರೋಹಿಣಿ ಅಂತೇಳಿ ಮನೋಜ ಹೇಳ್ತಾನೆ. ಪದೇ ಪದೇ ಅಮ್ಮನಿಗೆ ನೀನು ಇಷ್ಟ ಆಗ್ತಾ ಇಲ್ಲ ಅದೇ ಮಾತನ್ನು ಹೇಳ್ತಾನೆ ಮನೋಜ ಎಲ್ಲದಕ್ಕೂ ಅಮ್ಮ ಅನ್ನುವಾಗ ರೋಹಿಣಿ ಕೆಲವೊಂದು ದೇವರುಗಳ ಉದಾಹರಣೆಯನ್ನು ಕೊಡ್ತಾಳೆ. ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಕೃಷ್ಣ, ರಾಧೆ ಕೃಷ್ಣಂದು ಉದಾಹರಣೆ, ಅದೇ ಸೀತಾರಾಮ ಆ ದೇವರುಗಳ ಉದಾಹರಣೆಯನ್ನೆಲ್ಲ ಕೊಡ್ತಾಳೆ. ಮತ್ತೆ ರೋಹಿಣಿ ಮನೋಜನ ಕಾಲನ್ನು ಟಚ್ ಮಾಡ್ತಾಳೆ. ಆಗ ಮನೋಜ ಅಲ್ಲಿಂದ ಎದ್ದು ಹೋಗ್ತಾನೆ. ಆಗ ರೋಹಿಣಿ ಕೇಳ್ತಾಳೆ, ಏನಾಯಿತು ಮನೋಜ್ ಅಂತೇಳಿ. ಅಮ್ಮನಿಗೆ ಏನಾದರೂ ನೀನು ಟಚ್ ಮಾಡಿದ್ದೆ ಅಂತ ಗೊತ್ತಾದರೆ ನನಗೆ ಬೈತಾಳೆ ಅಂತೇಳಿ ಹೇಳ್ತಾನೆ. ಮತ್ತೆ ರೋಹಿಣಿ ಮನೋಜನ ಅಮ್ಮನಿಗೆ ಬೈತಾಳೆ. ಆಗ ಮನೋಜ್ ಹೇಳ್ತಾನೆ, ನೀನು ಅಮ್ಮನಿಗೆಲ್ಲ ಹಾಗೆಲ್ಲ ಬೈಬಾರ್ದು ರೋಹಿಣಿ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಿಮ್ಮ ಅಮ್ಮನಿಗೆ ಯಾಕ್ರಿ ಬೈಲಿ, ನಾನು ನಿಮಗೆ ಬೈತೀನಿ ಅಂತೇಳಿ ಹೇಳ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗಿದೆ ಚಾನಲನ್ನು ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.